ಅಪ್ಸರಾ ಐಸ್ ಕ್ರೀಂ ಮಳಿಗೆಗೆ ಭಾರೀ ಮಳೆ ನೀರು ಮತ್ತು ಕೆಸರು ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿಯ ಫ್ರಿಡ್ಜ್, ಕೂಲರ್ಗಳಿಗೆ ಹಾನಿಯಾಗಿದೆ. ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಮತ್ತು ಏಕಾಏಕಿ ಗಾಳಿ ಮಳೆ ಜೊತೆ ಕೆಸರು ಮಿಶ್ರಿತ ನೀರು ಬಂದ ಕಾರಣ ತಗ್ಗು ಪ್ರದೇಶದ ಅಂಗಡಿಗಳು, ಮನೆಗಳು ಜಲಾವೃತ ಆಗಿವೆ. ಮುಂಗಾರು ಪೂರ್ವ ಮಳೆಗೆ ಈ ದುಸ್ಥಿತಿ ಎದುರಾಗಿದ್ದು, ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಉಡುಪಿಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದೆ. ರೆಡ್ ಅಲರ್ಟ್ ಅಂದರೆ 20 ಸೆಂಟಿಮೀಟರ್ಗೂ ಅಧಿಕ ಮಳೆ ಅಂತ ಅರ್ಥ. ಕಳೆದ 4-5 ಗಂಟೆಗಳಿಂದ ನಿರಂತರವಾದ ಮಳೆ ಸುರಿತಾ ಇದೆ. ಅದರ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಏನು ಅಂಗಡಿ ನಮಗೆ ಕಾಣ್ತಾ ಇದೆ, ಅದರ ಒಳಗೆಲ್ಲ ಮಣ್ಣು ರಾಶಿ ಬಿದ್ದಿದೆ ನೋಡಿ. ಅದೆಲ್ಲ ಒಂದು ರೀತಿಯಲ್ಲಿ ಕೃತಕ ನೆರೆಯಿಂದ ಆಗಿರುವಂಥದ್ದು. ಮಣಿಪಾಲದಿಂದ ಉಡುಪಿಯನ್ನು ಸಂಪರ್ಕ ಮಾಡುವ ಈ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ರಸ್ತೆಯೇ ನದಿಯಂತಾಗಿ ಬಿಟ್ಟಿತ್ತು ಅಂತೇಳಿ ಹೇಳಬೇಕು. ಸೊ ಇಲ್ಲೆಲ್ಲ ಒಳಗೆ ನುಗ್ಗಿರುವಂಥ ಮಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಸರಿಯಾದ ಒಂದು ಮೋರಿಯ ವ್ಯವಸ್ಥೆ ಇಲ್ಲ. ಇಷ್ಟು ಇಳಿಜಾರಿನ ಪ್ರದೇಶಕ್ಕೆ ಇಷ್ಟು ಸಣ್ಣದಾದ ಅಗಲ ಕಿರಿದಾದ ಮೋರಿ ಇರುವುದರಿಂದಲೇ ಈ ಸಮಸ್ಯೆ ಆಗಿರುವಂಥದ್ದು. ಸೊ ನಗರಸಭೆಯ ನಿರ್ವಹಣೆ ಸಮರ್ಪಕವಾಗಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇಲ್ಲಿಯ ಜನರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಅಲ್ಲಿ ಆ ಐಸ್ ಕ್ರೀಮ್ ಪಾರ್ಲರ್ನ ಎದುರು ಒಂದು ರೀತಿ ಗುಡ್ಡೆಯ ರೀತಿಯಲ್ಲಿ ಮಣ್ಣು ರಾಶಿ ಬಿದ್ದಿದೆ. ಅದು ಇಡೀ ಮಣಿಪಾಲದ ಆ ಭಾಗದಲ್ಲಿ ಏನು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಅಲ್ಲಿಂದ ಹರಿದು ಬಂದಂಥ ನೀರು 2-3 ಅಡಿಗಳಷ್ಟು ಎತ್ತರದ ನೀರು ಹರಿದಂಥ ಪರಿಣಾಮ ತಗ್ಗು ಪ್ರದೇಶದ ಈ ಎಲ್ಲ ಭಾಗಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಇಲ್ಲಿನ ಐಸ್ ಕ್ರೀಮ್ ಪಾರ್ಲರ್ನ ಒಳಗೆಲ್ಲ ನೀರು ನುಗ್ಗಿತ್ತು. ಸದ್ಯ ತೆರವು ಮಾಡಿದ್ದಾರೆ. ಹೊರಬದಿಯಲ್ಲಿ ಮಣ್ಣಿನ ರಾಶಿ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಯಾವ ಮಟ್ಟಿನ ಮಳೆ ಬಂದಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಉಡುಪಿ ಮಣಿಪಾಲ ರಸ್ತೆ ಬಹಳ ಪ್ರಮುಖವಾಗಿ ಇಲ್ಲಿ ಅನೇಕ ಭಾಗಗಳಲ್ಲಿ ಹಾನಿ ಆಗಿರುವಂಥದ್ದು. ರಸ್ತೆ ನದಿಯ ರೀತಿಯಲ್ಲಿ ಹರಿದಂಥ ಪರಿಣಾಮ ಮಣ್ಣು, ಅದರಲ್ಲೂ ಕನ್ಸ್ಟ್ರಕ್ಷನ್ ವರ್ಕ್ ಮೇಲ್ಭಾಗದಲ್ಲಿ ತುಂಬ ಆಗ್ತಾ ಇರೋದ್ರಿಂದ ಮತ್ತು ಸಮರ್ಪಕವಾದ ಮೋರಿಯ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ರೀತಿ ತೊಂದರೆ ಆಗಿರುವಂಥದ್ದು. ನನ್ನ ಎಡಮಗ್ಗುಲನ್ನು ಗಮನಿಸೋದಾದರೆ ಇಲ್ಲೇನು ನಮಗೆ ಎತ್ತರದ ಪ್ರದೇಶ ಕಾಣ್ತಾ ಇದೆ ರಸ್ತೆಯದ್ದು. ಸೊ ಈ ರಸ್ತೆಯ ಮೂಲಕವೇ ಧಾರಾಕಾರವಾಗಿ ನೀರು ಹರಿದು ಬಂತು ಅನ್ನುವಂಥದ್ದು. ಆ ರೀತಿ ಹರಿದು ಬಂದಂಥ ನೀರು ಅಕ್ಕಪಕ್ಕದ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿರುವಂಥದ್ದು. ಅಪಾರ ಪ್ರಮಾಣದ ಒಂದು ಹಾನಿ ಮತ್ತು ಜನರಿಗೆ ಭಾಳ ತೊಂದರೆ ಆಗಿದೆ ಈ ಭಾಗದಲ್ಲಿ. ಸೊ ಮಳೆ ನಾಳೆ ಕೂಡ ಮುಂದುವರಿಯುತ್ತೆ. ನಗರಸಭೆಗೆ ಗೊತ್ತಿತ್ತು ಈ ಬಾರಿ ಮುಂಗಾರು ಅವಧಿಗೂ ಮುನ್ನ ಶುರುವಾಗುತ್ತೆ ಅಂತ. ಮುಂಗಾರು ಪೂರ್ವ ಮಳೆಯೂ ಕೂಡ ವಿಪರೀತವಾಗಿ ಬರುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಮುಂಚಿತವಾಗಿಯೇ ಕೊಟ್ಟಿತ್ತು. ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ಸಮರ್ಪಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೇ ಇರುವುದರಿಂದ ಈ ತೊಂದರೆ ಆಗಿರುವಂಥದ್ದು. ಇದನ್ನೆಲ್ಲ ತೆರವು ಮಾಡೋದು ಬಹಳ ದೊಡ್ಡ ಸಮಸ್ಯೆ. ಉಡುಪಿ ನಗರದ ಅನೇಕ ಭಾಗಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಾಗಿದೆ. ಮಳೆ ಇನ್ನೂ ನಿಂತಿಲ್ಲ. ಸೊ ಮತ್ತಷ್ಟು ಹಾನಿಯಾಗುವಂಥ ಸೂಚನೆಗಳು ಕೂಡ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.